ಕೊಪ್ಪಳದ ಶೈನ್ ಬಾರ್ ಎಂಬಲ್ಲಿ ಜೈ ಶ್ರೀರಾಮ್ ಘೋಷಣೆಗೆ ಸಂಬಂಧಪಟ್ಟ ಹಾಗೆ ಅನ್ಯ ಕೋಮಿನ ಯುವಕನ ಮೇಲೆ ಒಂದು ಹಲ್ಲೆಯಾಗಿದೆ ಅನ್ನುವಂಥ ಒಂದು ಆರೋಪ. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ಆರೋಪ. ಇದು ಅನ್ಯ ಕೋಮಿನ ಯುವಕರ ಮೇಲೆ ಹಲ್ಲೆ ಆರೋಪ. ಇದು ಕೊಪ್ಪಳದ ಶೈನ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ನಡೆದಿರುವಂಥದ್ದು. ಕೊಪ್ಪಳದ ಗಂಗಾವತಿಯ ಶೈನ್ ಬಾರ್ನಲ್ಲಿ ಈ ಘಟನೆ ನಡೆದಿದೆ. ಕುಮಾರ್ ರಾಥೋಡ್ ಮೇಲೆ ಹಲ್ಲೆ ಆರೋಪ ಇದೆ. 20 ಯುವಕರಿಂದ ಹಲ್ಲೆ ಆಗಿದೆ ಅಂತ ಒಂದು ಆರೋಪ ಬಂದಿದೆ. ಈಗ ಸಂಬಂಧಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಅಲ್ಲೊಂದು ಆರೋಪ ಬಂದಿದೆ. 20 ಜನ ಥಳಿಸಿದ್ದಾರೆ. ಜೈ ಶ್ರೀರಾಮ್ ಘೋಷಣೆ ಏನು ಎತ್ತ ಅನ್ನೋದು ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಯಾಕಂದರೆ ಈ ಹಿಂದೆ ಬೆಂಗಳೂರಿನಲ್ಲಾದರೆ ನಗರಪೇಟೆಯಲ್ಲಿ CCTV ಫುಟೇಜ್ ಆದರೂ ಸಿಕ್ಕಿತ್ತು. ಆಮೇಲೆ ಹನುಮಾನ್ ಚಾಲೀಸ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಮೋದಿಯವರು ಕೂಡ ರಾಜಸ್ಥಾನದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದರು. ಈಗ ಈ ನಡುವೆ ಒಂದು ಕಡೆ ಲವ್ ಜಿಹಾದ್ ಅಂತೇಳಿ ಆರೋಪ, ನೇಹಾ ಕೊಲೆ ಸಂಬಂಧಪಟ್ಟ ಹಾಗೆ ಇದೀಗ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ 20 ಜನ ಅಂತೇಳಿ ಮತ್ತೊಂದು ಆರೋಪ. ಪೊಲೀಸರು ವಿಚಾರಣೆಯನ್ನು ತೀವ್ರಗೊಳಿಸಿದ್ದಾರೆ. ಜೊತೆಗೆ ಪೊಲೀಸರು ಏನು ಹೇಳಿದ್ದಾರೆ ಕೇಳಿಸ್ಬೇಕು. ಅವರು ಬಂದು ನಾನು ಮುಟ್ಕೊಂಡ್ರು ಸರ್. ಅವರು ಯಾರು? ಆ ಹುಡುಗರು. ನಾನು ಹೊಡಕ್ಕೆ ಹೋದೆ ಸರ್. ಅವರೆಲ್ಲ ಬಂದು ನಾನು ಹೊಡ್ಕೊಂಡ್ರು ಸರ್. 25 ಜನ ಇದ್ದರು, ನಾನು ಒಬ್ಬನೇ ಇದ್ದೆ ಸರ್. ನಾನು ಅವ್ನು ಬೇರೆ ಹುಡುಗಗೆ ನೀರು ಹಾಕಿದ್ದೆ ಸರ್. ಜೈ ಶ್ರೀರಾಮದಿನ ಹಬ್ಬ ಇತ್ತಲ್ಲ, ಆ ಹುಡುಗಗೆ ನಾನು ನೀರು ಹಾಕಿದ್ದು. ಅವನು ಅಷ್ಟದಲ್ಲಿ ಏನಾಗಿದ್ದೋ ಗೊತ್ತಿಲ್ಲ ಸರ್. ಅವನು ಯಾಕೋ ಅಂತ ನಾನು ಜಗಳಾಡೋಕೆ ಅಂತ ಹೋದೆ. ಅವ್ನು ನನ್ನ ಕಾಲರ್ ಹಿಡ್ಕೊಂಡ. ಆ ಹುಡುಗ ಬೇರೆ ಹುಡುಗ ಅವ್ನು ನನ್ನ ಕಾಲರ್ ಹಿಡ್ಕೊಂಡಾಗ ಯಾಕೋ ಹಿಡಿತೀಯ ಅಂತಂದೆ. ಆಮೇಲೆ ನನ್ನ ಕಾಲರ್ ಹಿಡ್ಕೊಂಡ. ಅವ್ನ ಕಾಲರ್ ನಾನು ಹಿಡ್ಕೊಂಡೆ. ಅಲ್ಲಿಗೆ ಹುಡುಗರು ಬಿಡಿಸ್ಬಿಟ್ರು. ನಾನು ಹೊರಗಡೆ ಬಂದೆ ಸರ್. ಬಿಡಿಸಿದ ಮೇಲೆ ಆಯಿತು. ಅವನೇನು ಮಾಡ್ಯಾನ, ಫೋನ್ ಮಾಡಿ ಅವ್ರ ಹುಡುಗರು ಕರ್ಸ್ಕೊಂಡಾನೆ ಸರ್. ಅವನು ಅವ್ರು 25 ಜನ ಇದ್ದರು. ಅವರು ಫೋನ್ ಹೊಡೆದ್ರು, ಜೈ ಶ್ರೀರಾಮ್ ಅಂದೇ ನಾವು ಹೊಡೆದ್ರು ಅಂಥೇಳಿ ಅವರು ಈಗ ಹೇಳ್ತಾ ಇದ್ದಾರೆ. ಇನ್ನು ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅವರು. ಈಗಾಗಲೇ ನಾವು ವೆರಿಫೈ ಮಾಡ್ಕೊಂಡಿದ್ದೀವಿ, ವಿಡಿಯೋ ಸ್ಟೇಟ್ಮೆಂಟ್ ಎಲ್ಲ ಮಾಡ್ಕೊಂಡಿದ್ದೀವಿ. ಅದು ಘಟನೆ ಬಗ್ಗೆ ನಾವು ಏನು ಸಂಪೂರ್ಣ ವೆರಿಫೈ ಮಾಡ್ತಾಯಿದ್ದೀವಿ, ಏನಾಗಿದೆ ಏನು ಅಂತ. ಈಗ ಬಾರಲ್ಲಿರ್ತಕ್ಕಂಥ ಎಲ್ಲ CCTVನೂ ಎಲ್ಲ ತೊಗೊಂಡು ಒಂದು ಟೀಮ್ ವೆರಿಫೈ ಮಾಡ್ತಾಯಿದೆ. ಅಲ್ಲಿ ಏನಾಗಿದೆ, ಏನು ಜಗಳ ಆಗಿದೆ ಅಂಥೇಳಿ. ಅದು ನಮಗೆ ಈಗ ವೆರಿಫೈ ಮಾಡಿದ್ರಲ್ಲಿ ಆ ಥರ ಯಾವುದೋ ವರ್ಲ್ಡ್ ಏನು ಕೇಳಿಸಿಲ್ಲ. ಬಟ್ ಈಗ ನಾವೇನು ಡಿನೈ ಮಾಡ್ತಾಯಿಲ್ಲ. ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ತಗೊಳ್ತೀವಿ. ಈಗ ತಗೊಂಡು ಸತ್ಯಾಸತ್ಯತೆ ತನಿಖೆಯಲ್ಲಿ ಗೊತ್ತಾಗುತ್ತೆ. ಬಟ್ ವೆರಿಫೈ ಅಂತೂ ಮಾಡ್ತಾಯಿದ್ದೀವಿ. ಎಲ್ಲನೂ ಪ್ರಕರಣ ದಾಖಲಾಗುತ್ತೆ. ಹೊಡೆದ್ರು, ಜೈ ಶ್ರೀರಾಮ್ ಅಂದೇ ನಾವು ಹೊಡೆದ್ರು ಅಂಥೇಳಿ ಅವರು ಈಗ ಹೇಳ್ತಾ ಇದ್ದಾರೆ. ಇನ್ನು ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅವರು. ಈಗಾಗಲೇ ಭಾಗಿಯಾಗಿದ್ದಾರೆ. ರಾಜ್ಯದ ರೈತರ ವಿಪರೀತ ಬರಗಾಲ ಬೆಳೆಹಾನಿಯಿಂದ ತತ್ತರಿಸಿ ಹೋಗಿದ್ದಾರೆ. ಸುಮಾರು 8-9 ತಿಂಗಳಿಂದ ಕೇಂದ್ರ ಸರ್ಕಾರ ಕರ್ನಾಟಕದ ಪಾಲು ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಂಡ್ರು, ನಮ್ಮ ಪಾಲು ನಮಗೆ ಕೊಡಿ ಅಂತ ಕೇಳಿದರು. ಕರ್ನಾಟಕದಲ್ಲಿ ವಿಪರೀತ ಬರ ಇದೆ, ರೈತರ ಪರಿಹಾರ ಕೊಡಿ ಅಂತ ಮನವಿ ಮಾಡಿದರು. ಕ್ಯಾರೆ ಅಂತಿಲ್ಲ. ಸುಪ್ರೀಂ ಕೋರ್ಟ್ 6 ದಿನದ ಒಳಗೆ ರಿಲೀಸ್ ಮಾಡಲು ಹೇಳಿದೆ. ಆದರೆ ರಾಜ್ಯಘಟ್ಟ ಸರ್ಕಾರ ಇನ್ನೂ ರಿಲೀಸ್ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟು 5 ದಿನ ಆದರೂ ಇನ್ನೂ ಅದರ ಬಗ್ಗೆ ಸುಳಿವಿಲ್ಲ. ಈಗಲೂ ಟಿಪ್ಪಣಿ ಬಂದರೆ ಪ್ರತಿಭಟನೆ ವಾಪಸ್ ಪಡೆಯುತ್ತೇವೆ. ಕೋರ್ಟ್ ಆದೇಶ ಮಾಡಿದ 24 ಗಂಟೆಯಲ್ಲಿ ಟಿಪ್ಪಣಿ ಮಾಡಬೇಕು. ಆ ಕೆಲಸ ಮಾಡಿಲ್ಲ. ಈ BJP ಸರ್ಕಾರ ಬರ ಪರಿಹಾರ ಹೋರಾಟ ಮಾಡಿದರೂ ಕೊಡ್ತಾರಾ ಅಂತ ಅನುಮಾನ ಮೂಡಿದೆ ಅಂತೇಳಿ ಈ ಕಿಸಾನ್ ಸಭಾದಿಂದ ಪ್ರತಿಭಟನೆ BBMP ಆವರಣದಲ್ಲಿ. ಯಾಕಂದರೆ ನಮಗೆ ಬರ ಪರಿಹಾರ ಕೊಡಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಒಂದು ಅಫಿಡವಿಟನ್ನು ಹಾಕಿದೆ. ಆಗ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನು ಕೊಡುತ್ತೆ, 1 ವಾರದೊಳಗಾಗಿ ಬರ ಪರಿಹಾರ ಕೊಡಿ ಅಂತಂದ್ಬಿಟ್ಟು. ಬರ ಪರಿಹಾರ ಇನ್ನೂ ಕೂಡ ಬಂದಿಲ್ಲ. ಅದರ ಬಗ್ಗೆ ನೋಟಿಫಿಕೇಷನ್ ಬಂದ ತಕ್ಷಣ ನಾವು ಈ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತೇಳಿ BBMP ಕಚೇರಿ ಬೆಂಗಳೂರಿನಲ್ಲಿ ಕೇಂದ್ರದ ವಿರುದ್ಧ ಪರಿಹಾರ ಫೈಟ್. ನಿನ್ನೆ ಮಹಾತ್ಮ ಗಾಂಧಿ ಪ್ರತಿಮೆ ಮುಂಭಾಗದಲ್ಲೂ ಕೂಡ ಈ ಥರ ಪ್ರತಿಭಟನೆಯನ್ನು ಮಾಡಿದರು. ಅದಕ್ಕಿಂತ ಮೊದಲು ನನ್ನ ತೆರಿಗೆ ನನ್ನ ಹಕ್ಕು, ಇದು ಕೂಡ ಪ್ರತಿಭಟನೆಗಳಾಗಿತ್ತು.